ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳಿದ್ರಿ ನೀವು ಸ್ಟಾರ್ಟಿಂಗಲ್ಲೇ. ಅವ್ರು ಬಂದು ಆಚೆ ಬಂದು ಒಂದು ಸಿನಿಮಾ ಮಾಡಿದ್ರೆ 1,000 ಜನರು ಕೆಲಸ ಸಿಗುತ್ತೆ ಸರ್. ಅವ್ರು ಬಂದರೆ ತುಂಬ ಜನರಿಗೆ ಕೆಲಸ ಸಿಗುತ್ತೆ ಸರ್. ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಸರ್, ಬಿಸ್ನೆಸ್ ಆಗುತ್ತೆ, ಥಿಯೇಟರ್ಗಳಿಗೆ ಬಿಸ್ನೆಸ್ ಆಗುತ್ತೆ. ಅವರು ನಿಜ ಜೀವನದ ವ್ಯಕ್ತಿತ್ವದ ಬಗ್ಗೆ ಅಷ್ಟು ನಾನು ಕಮೆಂಟ್ ಮಾಡಲ್ಲ, ಬಟ್ ಅವ್ರ ಕೆಲಸ ಪ್ರೊಫೆಷ್ನಲಿಸಮ್ ಅಂತ ಬಂದಾಗ ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಸರ್ ಸೂಪರ್ ಹಿಟ್. ನಂಗೆ ಗೊತ್ತು ಆ ಕ್ರೇಜು, ಅದು ಫಾಲೋ ಮಾಡ್ಕೊಂಬಂದಿದ್ದೀನಿ ಮುಂಚೆಯಿಂದನು. ಆ ಲೆವೆಲ್ ಕ್ರೇಜಿಂದ ಒಬ್ಬ ವ್ಯಕ್ತಿನ ಬೆಳೆಸಿದ್ದಾರೆ ಅಂದರೆ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿನೂ ಇನ್ನೂ ಜಾಸ್ತಿ ಆಗಿರುತ್ತೆ. ಬಟ್ ಈಗ ಸದ್ಯಕ್ಕೆ ನಡೀತಾ ಇರೋದು ತುಂಬ ಅನ್ಫಾರ್ಚುನೇಟ್. ಏನು ಮಾಡ್ತೀರಾ, ಅದು ನೀವು ಮೀಟ್ ಮಾಡಿದ್ರೆ ಏನಾದರೂ ಇಂಟರ್ವ್ಯೂಸಲ್ಲಿ ಅಥವಾ ಇಲ್ಲ ಸರ್, ನಾನು ಮೋಸ್ಟ್ಲಿ ಎಲ್ಲರೂ ಮೀಟ್ ಮಾಡಿದ್ದೇನೆ. ದರ್ಶನ್ ಸರ್ ಒಬ್ಬರನ್ನ ಮೀಟ್ ಮಾಡಿಲ್ಲ. ದರ್ಶನ್ ಸರ್ ಒಬ್ಬರನ್ನ ಇಲ್ಲ ಸರ್. ಸೊ ಈ ಇನ್ಸಿಡೆಂಟ್ ಬಗ್ಗೆ ಏನು ಅನ್ಸುತ್ತೆ? ಆ್ಯಕ್ಚುಲಿ ಸತ್ಯ ಗೊತ್ತಿರಲ್ಲ, ಬಟ್ ಒಬ್ಬ ನಟನಾಗಿ ಡಿ ಬಾಸ್ ಅವ್ರದ್ದು ಒಬ್ಬ ನಟನಾಗಿ ಈ ರೀತಿ ಒಂದು, ಏಕೆಂದರೆ ಅವ್ರ ಪರಿಸ್ಥಿತಿನ ಗಮನಿಸಿದಾಗ ಏನು ಅನಿಸುತ್ತೆ ನಿಮಗೆ? ಸರ್ ಒಂದೇನು ಅಂದರೆ ಒಬ್ಬ ಕಲಾವಿದನ್ನ ನಾವು ಕಳ್ಕೊಂಡ್ವಿ. ನಮ್ಮ ಇಂಡಸ್ಟ್ರಿನಲ್ಲಿದ್ದಂಥ ಕಲಾವಿದ ಜೈಲಲ್ಲಿ ಹೋಗಿ ಕೂತಿದ್ದಾರೆ ಈಗ ಸದ್ಯಕ್ಕೆ. ನಮ್ಮ ಇಂಡಸ್ಟ್ರಿನಲ್ಲಿ ಅಟ್ಲೀಸ್ಟ್ ಅವ್ರು ಬಂದರೆ ತುಂಬ ಜನರಿಗೆ ಕೆಲಸ ಸಿಗುತ್ತೆ, ಇಂಡಸ್ಟ್ರಿ ಓಡುತ್ತೆ ಮುಂದೆ. ಈಗ ರಿಷಬ್ ಶೆಟ್ರು ಅಥವಾ ಯಶ್ ಅವರು, ಇವರೆಲ್ಲ, ಸುದೀಪ್ ಸರ್, ಇವರೆಲ್ಲ ಅವ್ರವ್ರ ಸಿನಿಮಾಗಳು ಮಾಡ್ಕೊಂಬಂದರೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ದುಡ್ಡು ಸಂಪಾದನೆ ಮಾಡ್ಬೋದು. ಅದೆಲ್ಲ ಬಿಟ್ಟರೆ ಚಿಕ್ಕ ಸಿನಿಮಾಗಳು ಬರುತ್ತೆ ಹೋಗುತ್ತೆ. ಥಿಯೇಟ್ರಲ್ಲಿರೋರಿಗೆ ದುಡ್ಡೇ ಆಗ್ತಾ ಇಲ್ಲ, ರೆವೆನ್ಯೂನೇ ಇಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲೇ. ದರ್ಶನ್ ಸರ್ ತುಂಬ ದೊಡ್ಡ ರೆವೆನ್ಯೂ ಸ್ಟ್ರೀಮು. ಅವ್ರು ಬಂದು ಒಂದ್ಸಲ ಒಂದು ಸಿನಿಮಾ ಕುತ್ಕೊಂಡು ಮಾಡಿದ್ರು ಅಂದರೆ ಅಷ್ಟು ರೆವೆನ್ಯೂ ಜನ್ರೇಟ್ ಆಗುತ್ತೆ, ಅಷ್ಟು ಬೆಳೆಸ್ಬಿಡ್ತಾರೆ ಜನ. ಸೊ ಅಂಥ ಒಬ್ಬ ಕಲಾವಿದನನ್ನು ಈ ಕನ್ನಡ ಇಂಡಸ್ಟ್ರಿ ಕಳ್ಕೊಂತು ಅಂತ. ಅದೊಂದು ಕಳ್ಕೊಂತು ಅಂದರೆ ಅದು ನಾವು ಮಾಡಿದ ತಪ್ಪಲ್ಲ, ಅದು ಏನಾಯಿತು ಅದಾಯಿತು ಅಷ್ಟೇ. ಅದು ಬಿಟ್ಟು ಅಲ್ಲಿ ಜೈಲಿನ ಪರಿಸ್ಥಿತಿ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಾಗಿ ಬೇಜಾರಾಗೇ ಆಗುತ್ತೆ. ಬಟ್ ಜೈಲೇ ಅಲ್ವಾ ಸರ್? ಯಾವ್ದು ಸರ್? ಜೈಲಲ್ಲಿ ಯಾವುದು ಸೂಪರ್ ಸೌಲಭ್ಯ, ಸೂಪರ್ ಫೆಸಿಲಿಟಿ ಏನು ಕೊಡ್ತಾರೆ ಸರ್? ಇದ್ದಂಗೆ ಇರುತ್ತೆ ಸರ್. ಅದು ಎಲ್ರಿಗೂ ಸೇಮ್ ಅಲ್ವಾ, ಎಲ್ರಿಗೂ ಈಕ್ವಲ್ಲು. ಸೊ ಅವರ ಅಭಿಮಾನಿ ಬಳಗದ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಕೆಲವರಿಗೆ ಹೊಟ್ಟೆ ಊರಿ ಇರುತ್ತೆ, ಇಂಥ ಅಭಿಮಾನಿಗಳು ನನಗೂ ಇರಬೇಕು ಆ ಥರ ಅನಿಸ್ತು. ನಿಮ್ಗೇನು ಅನಿಸ್ತೀವಿ? ನಂಗೆ ಆ ಥರ ಅನಿಸಲ್ಲ. ಹಾಗೆಲ್ಲ ಅಭಿಮಾನಿಗಳು ಹಂಗಿರ್ಬೇಕಂತೆಲ್ಲ ಅನಿಸಲ್ಲ. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಅಭಿಮಾನಿಗಳಿದ್ದಾರೆ. ಅವ್ರ ಸ್ಟೈಲ್, ಅವ್ರ ಅಭಿಮಾನಿಗಳು. ಅಂದರೆ ಅವ್ರನ್ನ ಸಪೋರ್ಟ್ ಮಾಡ್ತಾ, ಅವ್ರ ಹೆಸರು ತೆಗಿತಾ, ನಿಮ್ಮ ಬಾಸ್ ಹೆಸರಲ್ಲಿ ಒಳ್ಳೆ ವಿಚಾರಗಳು ಮಾಡಿ, ಒಳ್ಳೆ ವಿಷಯಗಳು ಮಾಡಿ. ತುಂಬ ಜನ ಹೇಳ್ತಾರೆ ಬಾಸು ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಜುಕೇಷನ್ನು ಇದೆಲ್ಲ ಮಾಡಿದ್ದಾರೆ. ನೀವೆಲ್ಲ ಸೇರ್ಕೊಂಡು ಎಜುಕೇಷನ್ ಬಗ್ಗೆ ಏನಾದರೂ ಮಾಡಿ. ಈಗ ಬಾಸ್ ಹಿಂಗೆ ಅಂತ ಮೀಡಿಯಾನಲ್ಲಿ ಜೋರಾಗಿ ಕೊಡ್ತಾರೆ, ಅಥವಾ ಬೈಯೋದು, ಅಮ್ಮ ಅಕ್ಕ ಅಂತೆಲ್ಲ ಬೈಯೋದು, ಅಥವಾ ಹೆಣ್ಮಕ್ಳ ಮೇಲೆ ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ಮಾಡೋದು ಬಿಟ್ಟು ಎಲ್ಲೊಂದು ಕಡೆ ಒಳ್ಳೆ ಕೆಲಸಗಳನ್ನ ಇನ್ನೂ ಮಾಡಿ, ಅದು ನಿಮ್ಮ ಬಾಸ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇರೋದು. ಅವ್ರು ಜೈಲಲ್ಲಿ ಇದ್ರೂ ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಅನ್ನ ಹಾಕ್ತಿದ್ದೀರಾ, ಇಷ್ಟು ಜನರಿಗೆ ಎಜುಕೇಷನ್ ಕೊಡ್ತಿದ್ದೀರಾ, ನೀವು ಫ್ಯಾನ್ಸೇ ಕೊಡ್ತಿದ್ದೀರಾ ಅಂದಮೇಲೆ ತುಂಬ ದೊಡ್ಡ ಮಾಹಿತಿ, ತುಂಬ ದೊಡ್ಡ ನ್ಯೂಸ್ ಆಗುತ್ತಿದೆ ಎಲ್ಲ ಕಡೆ. ಸೂಪರಾಗಿ ಮಾಡ್ಬೋದು ನೀವು. ಅಂದರೆ ಅವ್ರಿಗೂ ಖುಷಿ ಆಗುತ್ತೆ ಒಳಗೆ, ನನ್ನ ಅಭಿಮಾನಿಗಳು ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಅಂತ. ಸೊ ಆ ಥರದ ಒಳ್ಳೆಯ ವಿಷಯಗಳು ಮಾಡಿ ಅವ್ರಿಗೂ ಅದು ಟಚ್ ಆಗುತ್ತೆ, ಪಾಸಿಟಿವಿಟಿ ಅಂತ ಹೇಳ್ತಾ ಇರೋದು ಅಷ್ಟೇ ಸರ್.